ಸಿಲಿಕಾನ್ ಸಿಟಿ ಬೆಂಗಳೂರು ಒಂದು ದಿನ ಮಳೆ ಆದರೆ ಸಾಕು ಸಂಪೂರ್ಣವಾಗಿ ಮನೆಗಳು ಜಲಾವೃತ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅನ್ನುವಂತಹ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಯಾವ ಮಟ್ಟಿಗಿನ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಮನೆ ಮನೆಗೂ ರಿಪಬ್ಲಿಕ್ ಕನ್ನಡ ವಿಸಿಟ್ ಮಾಡಿ ಅಲ್ಲಾಗುವಂತಹ ಸಮಸ್ಯೆಯನ್ನ ಕೇಳ್ತಾ ಇದ್ದೀವಿ. ಸದ್ಯ ನಾವಿರುವಂತಹ ಜಾಗ ವೆಂಕಟೇಶ್ವರ ನಗರ ಅಂತ ಕೂಡ ಅಂತಾರೆ. ಜಲಾವೃತ ಆಗುತ್ತೆ. ಇಲ್ಲಿ ಈ ಒಂದು ಮನೆಯ ಓನರ್ನ ನಾವು ಮಾತನಾಡ್ತಾನೆ. ಅವರು ಕೂಡ ಕಾರ್ಮಿಕರು. ಸರ್, ಇಲ್ಲಿ ಮಳೆ ಬಂದ್ರೆ ಬರೀ ಒಂದು ದಿನ ಮಳೆ ಆದ್ರೆ ಸಾಕು ನೀರು ತುಂಬಿಕೊಳ್ಳುತ್ತೆ ಅನ್ನೋದನ್ನ ಜನ ಹೇಳ್ತಿದ್ರು. ಸರ್, ಇಲ್ಲಿ ಮಳೆ ಬಂದ್ರೆ ಅರ್ಧ ಏರಿಯಾ ನೀರು ತುಂಬಿಕೊಳ್ಳುತ್ತೆ. ಅದರಿಂದ ಇವಾಗ ಅದು ನೋಡ್ಬಿಟ್ಟು ಅವರು ಏನು ಮಾಡಿದ್ದಾರೆ ಅಂದರೆ, ಈ ಚರಂಡಿ ಮಾತ್ರ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಡಿದ್ದಾರೆ. ನಮಗೆ ಮಿಕ್ಕಿತ್ತು ಏನೂ ಅನುಕೂಲ ನಮ್ಗೆ ಮಾಡ್ಕೊಟ್ಟಿಲ್ಲ. ಈಗ ನೋಡಿ, ಈ ಚರಂಡಿ ಮಾತ್ರ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮಿಕ್ಕಿತ್ತು ಏನೂ ನಮ್ಗೆ ಅನುಕೂಲ ಮಾಡ್ಕೊಟ್ಟಿಲ್ಲ ಅವರು. ನೀರು ಬಂದರೆ 4 ಅಡಿ ತನಕ ನೀರು ನಿಂತ್ಕೊಳುತ್ತೆ ಮನೆ ಒಳಗಡೆ. ಎಲ್ಲ ಹೆಂಗಸರು ಮಕ್ಕಳನ್ನೆಲ್ಲ ಈಚೆ ತಂದು ನಾವು ವನವಾಸ ಮಾಡಬೇಕು. ಇರೋ ಮನೆಗಿರೋದು ಅಕ್ಕಿ ಪಾತ್ರೆ ಪಗಡ ಎಲ್ಲ ಕೊಚ್ಕೊಂಡು ಹೊಡೋಗುತ್ತೆ ಮೂರಲ್ಲಿ. ಯಾರು ಎಲ್ಪ್ ಮಾಡೋರಿಲ್ಲ. ಇಲ್ಲಿ ಅಕ್ಕಪಕ್ಕ ನೋಡ್ರಿ, ನೀರ್ ನುಗ್ಗಿರೋದಕ್ಕೆ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರೆ, ಎಲ್ಲ ಖಾಲಿ ಮಾಡ್ಕೊಂಡು ಪಾಪ ಬಾಡಿಗೆ ಕಟ್ಟಿ ಜೀವನ ಮಾಡ್ತಾರ. ಅವರು ಎಲ್ಲ ನಮ್ಮಂತ ಓಟ್ ಮಾತ್ರ ಹಾಕಿಸ್ಕೊಂತಾರೆ. ಎಲ್ಪ್ ಮಾಡಕ್ ಆಗಲ್ವಾ? ಯಾರಿಗೆಲ್ಲಿ ಯಾರಿರ್ಲಿ, ಬಡವ್ರಿಗೆ ಏನ್ ಮಾಡ್ಬೇಕು? ಎಲ್ಪ್ ಮಾಡ್ಬೇಕು. ಯಾರು ನಾವು ನೆಂಬಿ ಸರ್ಕಾರ ಒಳ್ಳೇದ್ ಮಾಡ್ತದೆ ಅಂತ ನಾವು ಸರ್ಕಾರ ಕೈ ಮುಗಿತೀವಿ. ಅವ್ರು ಕೆಜಿ ನಾವು ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ನಾವು ಬಸ್ ಫ್ರೀ ಮಾಡ್ತೀವಿ ಅಂತಾರೆ. ಏನ್ ಸುಖ? ಈಗ ಹೊಡೆದ್ರೆ ಸಾಕು ಬಸ್ ತೋಡ್ಬಿಡಕ್ಕೆ ಮಾತ್ರ ಕೊಟ್ಟಿರೋದಾ? ಹೇಳ್ರಿ. ಅವಾಗ ಬಸ್ಸಿಗೆ ಟಿಕೆಟ್ ಕೊಡ್ಬೇಕಂದ್ರೆ ಅಯ್ಯೋ ತಾಡಪ್ಪ ಗಂಡ ಒಂದ್ ಮಾತೊಂದಂದ್ರ ಮನೇಲಿ ಇರೋರು. ಈಗ ಟಿಕೆಟ್ ಎತ್ಕೊಂಡ್ರೆ ಅಯ್ಯೋ ಹೋಗ್ ನನ್ ಅಪ್ಪನ ಮನೆಗೆ ಹೋಯ್ತೀನಿ ಅಂತ ಹೋಯ್ತಾರೆ ಅಲ್ವಾ? ಫ್ರೀ ಮಾಡಿದಕ್ಕೆ ಗಂಡನ್ ಬಿಟ್ಟು ಹೌದು, ಹೆಣ್ಣು ಮಕ್ಳು ಅಷ್ಟೇ. ಈಗ ಎಲ್ಲೆಲ್ಲಿ ಸುತ್ತಾಡ್ತಾವ್ರೆ, ತಪ್ಪು ತಾನೇ ಅವೆಲ್ಲ ಮಾಡಿರೋದು. ಅದೇಗೆ ಬಡವ್ರ ಮಕ್ಳಿಗೆ ಎಲ್ಲೋ ಒಂದ್ ಆಶ್ರಮಕ್ಕೆ ದಾನ ಮಾಡ್ರಿ, ಕೈ ಕಾಲಿಲ್ದಾರ ದಾನ ಮಾಡ್ರಿ, ನಮ್ಮಂತವ್ರಿಗೆ ಒಂದ್ ಗೂಡು ಕಟ್ಕೊಡ್ರಿ, ನಿಮ್ಮನ್ಗೆ ಎತ್ತಿ ಕೈ ಮುಗಿತೀವಿ. ವ್ಯವಸ್ಥೆ ಏನಿದೆ ಅಂದ್ರೆ ಮೋರಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಚರಂಡಿಗಳ ಸರಿಯಾದಂತಹ ವ್ಯವಸ್ಥೆ ಇರ್ಬೋದು, ಅದನ್ನ ಸರಿಯಾಗಿ ಕಲ್ಪಿಸ್ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ. ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳೇನಿದಾವೆ ಅವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದು ನಮಗೆ ಅವಶ್ಯಕತೆನೂ ಇಲ್ಲ, ಅದು ನಮ್ಗೆ ಬಂದೂ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಮೂಲ ಸೌಕರ್ಯ ಅನ್ನುವಂಥದ್ದು ಇಲ್ಲಿನ ಜನರ ಮನವಿ. ಸದ್ಯ ಮುಂದೆ ಆದರೂ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು ಒಂದು ದಿನ ಮಳೆ ಆದರೆ ಸಾಕು ಸಂಪೂರ್ಣವಾಗಿ ಮನೆಗಳು ಜಲಾವೃತ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅನ್ನುವಂತಹ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಯಾವ ಮಟ್ಟಿಗಿನ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಮನೆ ಮನೆಗೂ ರಿಪಬ್ಲಿಕ್ ಕನ್ನಡ ವಿಸಿಟ್ ಮಾಡಿ ಅಲ್ಲಾಗುವಂತಹ ಸಮಸ್ಯೆಯನ್ನ ಕೇಳ್ತಾ ಇದ್ದೀವಿ. ಸದ್ಯ ನಾವಿರುವಂತಹ ಜಾಗ ವೆಂಕಟೇಶ್ವರ ನಗರ ಅಂತ ಕೂಡ ಅಂತಾರೆ. ಜಲಾವೃತ ಆಗುತ್ತೆ. ಇಲ್ಲಿ ಈ ಒಂದು ಮನೆಯ ಓನರ್ನ ನಾವು ಮಾತನಾಡ್ತಾನೆ. ಅವರು ಕೂಡ ಕಾರ್ಮಿಕರು. ಸರ್, ಇಲ್ಲಿ ಮಳೆ ಬಂದ್ರೆ ಬರೀ ಒಂದು ದಿನ ಮಳೆ ಆದ್ರೆ ಸಾಕು ನೀರು ತುಂಬಿಕೊಳ್ಳುತ್ತೆ ಅನ್ನೋದನ್ನ ಜನ ಹೇಳ್ತಿದ್ರು. ಸರ್, ಇಲ್ಲಿ ಮಳೆ ಬಂದ್ರೆ ಅರ್ಧ ಏರಿಯಾ ನೀರು ತುಂಬಿಕೊಳ್ಳುತ್ತೆ. ಅದರಿಂದ ಇವಾಗ ಅದು ನೋಡ್ಬಿಟ್ಟು ಅವರು ಏನು ಮಾಡಿದ್ದಾರೆ ಅಂದರೆ, ಈ ಚರಂಡಿ ಮಾತ್ರ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಡಿದ್ದಾರೆ. ನಮಗೆ ಮಿಕ್ಕಿತ್ತು ಏನೂ ಅನುಕೂಲ ನಮ್ಗೆ ಮಾಡ್ಕೊಟ್ಟಿಲ್ಲ. ಈಗ ನೋಡಿ, ಈ ಚರಂಡಿ ಮಾತ್ರ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮಿಕ್ಕಿತ್ತು ಏನೂ ನಮ್ಗೆ ಅನುಕೂಲ ಮಾಡ್ಕೊಟ್ಟಿಲ್ಲ ಅವರು. ನೀರು ಬಂದರೆ 4 ಅಡಿ ತನಕ ನೀರು ನಿಂತ್ಕೊಳುತ್ತೆ ಮನೆ ಒಳಗಡೆ. ಎಲ್ಲ ಹೆಂಗಸರು ಮಕ್ಕಳನ್ನೆಲ್ಲ ಈಚೆ ತಂದು ನಾವು ವನವಾಸ ಮಾಡಬೇಕು. ಇರೋ ಮನೆಗಿರೋದು ಅಕ್ಕಿ ಪಾತ್ರೆ ಪಗಡ ಎಲ್ಲ ಕೊಚ್ಕೊಂಡು ಹೊಡೋಗುತ್ತೆ ಮೂರಲ್ಲಿ. ಯಾರು ಎಲ್ಪ್ ಮಾಡೋರಿಲ್ಲ. ಇಲ್ಲಿ ಅಕ್ಕಪಕ್ಕ ನೋಡ್ರಿ, ನೀರ್ ನುಗ್ಗಿರೋದಕ್ಕೆ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರೆ, ಎಲ್ಲ ಖಾಲಿ ಮಾಡ್ಕೊಂಡು ಪಾಪ ಬಾಡಿಗೆ ಕಟ್ಟಿ ಜೀವನ ಮಾಡ್ತಾರ. ಅವರು ಎಲ್ಲ ನಮ್ಮಂತ ಓಟ್ ಮಾತ್ರ ಹಾಕಿಸ್ಕೊಂತಾರೆ. ಎಲ್ಪ್ ಮಾಡಕ್ ಆಗಲ್ವಾ? ಯಾರಿಗೆಲ್ಲಿ ಯಾರಿರ್ಲಿ, ಬಡವ್ರಿಗೆ ಏನ್ ಮಾಡ್ಬೇಕು? ಎಲ್ಪ್ ಮಾಡ್ಬೇಕು. ಯಾರು ನಾವು ನೆಂಬಿ ಸರ್ಕಾರ ಒಳ್ಳೇದ್ ಮಾಡ್ತದೆ ಅಂತ ನಾವು ಸರ್ಕಾರ ಕೈ ಮುಗಿತೀವಿ. ಅವ್ರು ಕೆಜಿ ನಾವು ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ನಾವು ಬಸ್ ಫ್ರೀ ಮಾಡ್ತೀವಿ ಅಂತಾರೆ. ಏನ್ ಸುಖ? ಈಗ ಹೊಡೆದ್ರೆ ಸಾಕು ಬಸ್ ತೋಡ್ಬಿಡಕ್ಕೆ ಮಾತ್ರ ಕೊಟ್ಟಿರೋದಾ? ಹೇಳ್ರಿ. ಅವಾಗ ಬಸ್ಸಿಗೆ ಟಿಕೆಟ್ ಕೊಡ್ಬೇಕಂದ್ರೆ ಅಯ್ಯೋ ತಾಡಪ್ಪ ಗಂಡ ಒಂದ್ ಮಾತೊಂದಂದ್ರ ಮನೇಲಿ ಇರೋರು. ಈಗ ಟಿಕೆಟ್ ಎತ್ಕೊಂಡ್ರೆ ಅಯ್ಯೋ ಹೋಗ್ ನನ್ ಅಪ್ಪನ ಮನೆಗೆ ಹೋಯ್ತೀನಿ ಅಂತ ಹೋಯ್ತಾರೆ ಅಲ್ವಾ? ಫ್ರೀ ಮಾಡಿದಕ್ಕೆ ಗಂಡನ್ ಬಿಟ್ಟು ಹೌದು, ಹೆಣ್ಣು ಮಕ್ಳು ಅಷ್ಟೇ.
ಈಗ ಎಲ್ಲೆಲ್ಲಿ ಸುತ್ತಾಡ್ತಾವ್ರೆ ತಪ್ಪು ತಾನೇ ಅವೆಲ್ಲ ಮಾಡಿರೋದು. ಅದೇ ಬಡವ್ರ ಮಕ್ಳಿಗೆ ಎಲ್ಲೋ ಒಂದು ಆಶ್ರಮಕ್ಕೆ ದಾನ ಮಾಡ್ರಿ, ಕೈ ಕಾಲಿಲ್ದರಕ್ ದಾನ ಮಾಡ್ರಿ, ನಮ್ಮಂತವ್ರಿಗೆ ಒಂದು ಗೂಡು ಕಟ್ಕೊಡ್ರಿ, ನಿಮ್ಮನ್ಗೆ ಎತ್ತಿ ಕೈ ಮುಗಿತೀವಿ. ವ್ಯವಸ್ಥೆ ಏನಿದೆ ಅಂದ್ರೆ ಮೋರಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಚರಂಡಿಗಳ ಸರಿಯಾದಂತಹ ವ್ಯವಸ್ಥೆ ಇರ್ಬೋದು, ಅದನ್ನ ಸರಿಯಾಗಿ ಕಲ್ಪಿಸ್ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ. ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳೇನಿದಾವೆ ಅವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಅದು ನಮಗೆ ಅವಶ್ಯಕತೆನೂ ಇಲ್ಲ, ಅದು ನಮಗೆ ಬಂದೂ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಮೂಲ ಸೌಕರ್ಯ ಅನ್ನುವಂಥದ್ದು ಇಲ್ಲಿನ ಜನರ ಮನವಿ. ಸದ್ಯ ಮುಂದೆ ಆದರೂ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು ಒಂದು ದಿನ ಮಳೆ ಆದರೆ ಸಾಕು ಸಂಪೂರ್ಣವಾಗಿ ಮನೆಗಳು ಜಲಾವೃತ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅನ್ನುವಂತಹ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಯಾವ ಮಟ್ಟಿಗಿನ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಮನೆ ಮನೆಗೂ ರಿಪಬ್ಲಿಕ್ ಕನ್ನಡ ವಿಸಿಟ್ ಮಾಡಿ ಅಲ್ಲಾಗುವಂತಹ ಸಮಸ್ಯೆಯನ್ನ ಕೇಳ್ತಾ ಇದ್ದೀವಿ. ಸದ್ಯ ನಾವಿರುವಂತಹ ಜಾಗ ವೆಂಕಟೇಶ್ವರ ನಗರ ಅಂತ ಕೂಡ ಅಂತಾರೆ. ಜಲಾವೃತ ಆಗುತ್ತೆ. ಇಲ್ಲಿ ಈ ಒಂದು ಮನೆಯ ಓನರ್ನ ನಾವು ಮಾತನಾಡ್ಸೋಣ. ಅವರು ಕೂಡ ಕಾರ್ಮಿಕರು. ಸರ್, ಇಲ್ಲಿ ಮಳೆ ಬಂದ್ರೆ ಬರೀ ಒಂದು ದಿನ ಮಳೆ ಆದ್ರೆ ಸಾಕು ನೀರು ತುಂಬಿಕೊಳ್ಳುತ್ತೆ ಅನ್ನೋದನ್ನ ಜನ ಹೇಳ್ತಿದ್ರಿ. ಇಲ್ಲಿ ಮಳೆ ಬಂದ್ರೆ ಅರ್ಧ ಏರಿಯಾ ನೀರು ತುಂಬಿಕೊಳ್ಳುತ್ತೆ, ಅದರಿಂದ ಇವಾಗ ಅದು ನೋಡ್ಬಿಟ್ಟು ಅವರು ಏನು ಮಾಡಿದ್ದಾರೆ ಅಂದರೆ ಈ ಚರಂಡಿ ಮಾತ್ರ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಡಿದ್ದಾರೆ ನಮಗೆ. ಮಿಕ್ಕಿತ್ತು ಏನು ಅನುಕೂಲ ನಮ್ಗೆ ಮಾಡ್ಕೊಟ್ಟಿಲ್ಲ. ಈಗ ನೋಡಿ, ಈ ಚರಂಡಿ ಮಾತ್ರ ಅನುಕೂಲ ಮಾಡ್ಕೊಟ್ಟಿದ್ದಾರೆ, ಮಿಕ್ಕಿತ್ತು ಏನು ನಮ್ಗೆ ಅನುಕೂಲ ಮಾಡ್ಕೊಟ್ಟಿಲ್ಲ ಅವರು. ನೀರು ಬಂದರೆ 4 ಅಡಿ ತನಕ ನೀರು ನಿಂತ್ಕೊಳುತ್ತೆ ಮನೆ ಒಳಗಡೆ. ಎಲ್ಲ ಹೆಂಗಸರು ಮಕ್ಕಳನ್ನೆಲ್ಲ ಈಚೆ ತಂದು ನಾವು ವನವಾಸ ಮಾಡಬೇಕು. ಇರೋ ಮನೆಗಿರೋದು ಅಕ್ಕಿ ಪಾತ್ರೆ ಪಗಡ ಎಲ್ಲ ಕೊಚ್ಕೊಂಡು ಹೊರಟೋಗುತ್ತೆ ಮೂರಲ್ಲಿ. ಯಾರು ಎಲ್ಪ್ ಮಾಡೋರಿಲ್ಲ ಇಲ್ಲಿ ಅಕ್ಕಪಕ್ಕ ನೋಡ್ರಿ, ನೀರ್ ನುಗ್ಗಿರೋದಕ್ಕೆ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರೆ, ಎಲ್ಲ ಖಾಲಿ ಮಾಡ್ಕೊಂಡು ಪಾಪ ಬಾಡಿಗೆ ಕಟ್ಟಿ ಜೀವನ ಮಾಡ್ತಾರ ಅವರು ಎಲ್ಲ ನಮ್ಮಂತ ಓಟ್ ಮಾತ್ರ ಹಾಕಿಸ್ಕೊಂತಾರೆ. ಎಲ್ಪ್ ಮಾಡಕ್ ಆಗಲ್ವಾ? ಯಾರಿಗೆಲ್ಲಿ ಯಾರಿರ್ಲಿ, ಬಡವ್ರಿಗೆ ಏನ್ ಮಾಡ್ಬೇಕು, ಎಲ್ಪ್ ಮಾಡ್ಬೇಕು. ಯಾರು ನಾವು ನೆಂಬಿ ಸರ್ಕಾರ ಒಳ್ಳೇದ್ ಮಾಡ್ತದೆ ಅಂತ ನಾವು ಸರ್ಕಾರ ಕೈ ಮುಗಿತೀವಿ. ಅವ್ರು ಕೆಜಿ ನಾವು ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ನಾವು ಬಸ್ ಫ್ರೀ ಮಾಡ್ತೀವಿ ಅಂತಾರೆ. ಏನ್ ಸುಖ? ಈಗ ಹೊಡೆದ್ರೆ ಸಾಕು ಬಸ್ ತೋಡ್ಬಿಡಕ್ಕೆ ಮಾತ್ರ ಕೊಟ್ಟಿರೋದಾ? ಹೇಳ್ರಿ. ಅವಾಗ ಬಸ್ಸಿಗೆ ಟಿಕೆಟ್ ಕೊಡ್ಬೇಕಂದ್ರೆ ಅಯ್ಯೋ ತಾಡಪ್ಪ ಗಂಡ ಒಂದ್ ಮಾತೊಂದು ಅಂದ್ರ ಮನೇಲಿ ಇರೋರು. ಈಗ ಟಿಕೆಟ್ ಎತ್ಕೊಂಡ್ರೆ ಅಯ್ಯೋ ಹೋಗ್ ನನ್ ಅಪ್ಪನ ಮನೆಗೆ ಹೋಯ್ತೀನಿ ಅಂತ ಹೋಯ್ತಾರೆ ಅಲ್ವಾ? ಫ್ರೀ ಮಾಡಿದಕ್ಕೆ ಗಂಡನ್ ಬಿಟ್ಟು ಹೌದು, ಹೆಣ್ಣು ಮಕ್ಳು ಅಷ್ಟೇ. ಈಗ ಎಲ್ಲೆಲ್ಲಿ ಸುತ್ತಾಡ್ತಾವ್ರೆ ತಪ್ಪು ತಾನೇ ಅವೆಲ್ಲ ಮಾಡಿರೋದು. ಅದೇ ಬಡವ್ರ ಮಕ್ಳಿಗೆ ಎಲ್ಲೋ ಒಂದು ಆಶ್ರಮಕ್ಕೆ ದಾನ ಮಾಡ್ರಿ, ಕೈ ಕಾಲಿಲ್ದರಕ್ ದಾನ ಮಾಡ್ರಿ, ನಮ್ಮಂತವ್ರಿಗೆ ಒಂದು ಗೂಡು ಕಟ್ಕೊಡ್ರಿ, ನಿಮ್ಮನ್ಗೆ ಎತ್ತಿ ಕೈ ಮುಗಿತೀವಿ. ವ್ಯವಸ್ಥೆ ಏನಿದೆ ಅಂದ್ರೆ ಮೋರಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಚರಂಡಿಗಳ ಸರಿಯಾದಂತಹ ವ್ಯವಸ್ಥೆ ಇರ್ಬೋದು, ಅದನ್ನ ಸರಿಯಾಗಿ ಕಲ್ಪಿಸ್ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ. ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳೇನಿದಾವೆ ಅವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಅದು ನಮಗೆ ಅವಶ್ಯಕತೆನೂ ಇಲ್ಲ, ಅದು ನಮಗೆ ಬಂದೂ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಮೂಲ ಸೌಕರ್ಯ ಅನ್ನುವಂಥದ್ದು ಇಲ್ಲಿನ ಜನರ ಮನವಿ. ಸದ್ಯ ಮುಂದೆ ಆದರೂ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು ಒಂದು ದಿನ ಮಳೆ ಆದರೆ ಸಾಕು ಸಂಪೂರ್ಣವಾಗಿ ಮನೆಗಳು ಜಲಾವೃತ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅನ್ನುವಂತಹ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಯಾವ ಮಟ್ಟಿಗಿನ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಮನೆ ಮನೆಗೂ ರಿಪಬ್ಲಿಕ್ ಕನ್ನಡ ವಿಸಿಟ್ ಮಾಡಿ ಅಲ್ಲಾಗುವಂತಹ ಸಮಸ್ಯೆಯನ್ನ ಕೇಳ್ತಾ ಇದ್ದೀವಿ. ಸದ್ಯ ನಾವಿರುವಂತಹ ಜಾಗ ವೆಂಕಟೇಶ್ವರ ನಗರ ಅಂತ ಕೂಡ ಅಂತಾರೆ. ಜಲಾವೃತ ಆಗುತ್ತೆ. ಇಲ್ಲಿ ಈ ಒಂದು ಮನೆಯ ಓನರ್ನ ನಾವು ಮಾತನಾಡ್ಸೋಣ. ಅವರು ಕೂಡ ಕಾರ್ಮಿಕರು. ಸರ್, ಇಲ್ಲಿ ಮಳೆ ಬಂದ್ರೆ ಬರೀ ಒಂದು ದಿನ ಮಳೆ ಆದ್ರೆ ಸಾಕು ನೀರು ತುಂಬಿಕೊಳ್ಳುತ್ತೆ ಅನ್ನೋದನ್ನ ಜನ ಹೇಳ್ತಿದ್ರಿ. ಇಲ್ಲಿ ಮಳೆ ಬಂದ್ರೆ ಅರ್ಧ ಏರಿಯಾ ನೀರು ತುಂಬಿಕೊಳ್ಳುತ್ತೆ, ಅದರಿಂದ ಇವಾಗ ಅದು ನೋಡ್ಬಿಟ್ಟು ಅವರು ಏನು ಮಾಡಿದ್ದಾರೆ ಅಂದರೆ ಈ ಚರಂಡಿ ಮಾತ್ರ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಡಿದ್ದಾರೆ ನಮಗೆ. ಮಿಕ್ಕಿತ್ತು ಏನು ಅನುಕೂಲ ನಮ್ಗೆ ಮಾಡ್ಕೊಟ್ಟಿಲ್ಲ. ಈಗ ನೋಡಿ, ಈ ಚರಂಡಿ ಮಾತ್ರ ಅನುಕೂಲ ಮಾಡ್ಕೊಟ್ಟಿದ್ದಾರೆ, ಮಿಕ್ಕಿತ್ತು ಏನು ನಮ್ಗೆ ಅನುಕೂಲ ಮಾಡ್ಕೊಟ್ಟಿಲ್ಲ ಅವರು. ನೀರು ಬಂದರೆ 4 ಅಡಿ ತನಕ ನೀರು ನಿಂತ್ಕೊಳುತ್ತೆ ಮನೆ ಒಳಗಡೆ. ಎಲ್ಲ ಹೆಂಗಸರು ಮಕ್ಕಳನ್ನೆಲ್ಲ ಈಚೆ ತಂದು ನಾವು ವನವಾಸ ಮಾಡಬೇಕು. ಇರೋ ಮನೆಗಿರೋದು ಅಕ್ಕಿ ಪಾತ್ರೆ ಪಗಡ ಎಲ್ಲ ಕೊಚ್ಕೊಂಡು ಹೊರಟೋಗುತ್ತೆ ಮೂರಲ್ಲಿ.
ಯಾರು ಎಲ್ಪ್ ಮಾಡೋರಿಲ್ಲ ಇಲ್ಲಿ ಅಕ್ಕಪಕ್ಕ ನೋಡ್ರಿ ನೀರ್ ನುಗ್ಗಿರೋದಕ್ಕೆ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರೆ ಎಲ್ಲ ಖಾಲಿ ಮಾಡ್ಕೊಂಡು ಪಾಪ ಬಾಡಿಗೆ ಕಟ್ಟಿ ಜೀವನ ಮಾಡ್ತಾರ ಅವರು ಎಲ್ಲ ನಮ್ಮಂತ ಓಟ್ ಮಾತ್ರ ಹಾಕಿಸ್ಕೊಂತಾರೆ. ಎಲ್ಪ್ ಮಾಡಕ್ ಆಗಲ್ವಾ? ಯಾರಿಗೆಲ್ಲಿ ಯಾರಿರ್ಲಿ ಬಡವ್ರಿಗೆ ಏನ್ ಮಾಡ್ಬೇಕು? ಎಲ್ಪ್ ಮಾಡ್ಬೇಕು. ಯಾರ್ ನಾವು ನೆಂಬಿ ಸರ್ಕಾರ ಒಳ್ಳೇದ್ ಮಾಡ್ತದೆ ಅಂತ ನಾವು ಸರ್ಕಾರ ಕೈ ಮುಗಿತೀವಿ. ಅವ್ರು ಕೆಜಿ ನಾವು ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ನಾವು ಬಸ್ ಫ್ರೀ ಮಾಡ್ತೀವಿ ಅಂತಾರೆ. ಏನ್ ಸುಖ? ಈಗ ಹೊಡೆದ್ರೆ ಸಾಕು ಬಸ್ ತೋಡ್ಬಿಡಕ್ಕೆ ಮಾತ್ರ ಕೊಟ್ಟಿರೋದಾ? ಹೇಳ್ರಿ. ಅವಾಗ ಬಸ್ಸಿಗೆ ಟಿಕೆಟ್ ಕೊಡ್ಬೇಕಂದ್ರೆ ಅಯ್ಯೋ ತಾಡಪ್ಪ ಗಂಡ ಒಂದ್ ಮಾತೊಂದಂದ್ರ ಮನೇಲಿ ಇರೋರು ಈಗ ಟಿಕೆಟ್ ಎತ್ಕೊಂಡ್ರೆ ಅಯ್ಯೋ ಹೋಗ್ ನನ್ ಅಪ್ಪನ ಮನೆಗೆ ಹೋಯ್ತೀನಿ ಅಂತ ಹೋಯ್ತಾರೆ ಅಲ್ವಾ? ಫ್ರೀ ಮಾಡಿದಕ್ಕೆ ಗಂಡನ್ ಬಿಟ್ಟು ಹೌದು, ಹೆಣ್ಮಕ್ಳು ಅಷ್ಟೇ. ಈಗ ಎಲ್ಲೆಲ್ಲಿ ಸುತ್ತಾಡ್ತಾವ್ರೆ, ತಪ್ಪು ತಾನೇ ಅವೆಲ್ಲ ಮಾಡಿರೋದು. ಅದೇಗೆ ಬಡವ್ರ ಮಕ್ಳಿಗೆ ಎಲ್ಲೋ ಒಂದ್ ಆಶ್ರಮಕ್ಕೆ ದಾನ ಮಾಡ್ರಿ, ಕೈ ಕಲ್ಲಿಲ್ದಾರ ದಾನ ಮಾಡ್ರಿ, ನಮ್ಮಂತವ್ರಿಗೆ ಒಂದ್ ಗೂಡು ಕಟ್ಕೊಡ್ರಿ, ನಿಮ್ಮನ್ಗೆ ಎತ್ತಿ ಕೈ ಮುಗಿತೀವಿ. ವ್ಯವಸ್ಥೆ ಏನಿದೆ ಅಂದ್ರೆ ಮೋರಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಚರಂಡಿಗಳ ಸರಿಯಾದಂತಹ ವ್ಯವಸ್ಥೆ ಇರ್ಬೋದು, ಅದನ್ನ ಸರಿಯಾಗಿ ಕಲ್ಪಿಸ್ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ. ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳೇನಿದಾವೆ ಅವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದು ನಮಗೆ ಅವಶ್ಯಕತೆನೂ ಇಲ್ಲ, ಅದು ನಮಗೆ ಬಂದೂ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಮೂಲ ಸೌಕರ್ಯ ಅನ್ನುವಂಥದ್ದು ಇಲ್ಲಿನ ಜನರ ಮನವಿ. ಸದ್ಯ ಮುಂದೆ ಆದರೂ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.